ರಾಜಕೀಯ ಸಂದೇಶಗಳನ್ನ ರವಾನೆ ಮಾಡುವ ಹೊಣೆಗಾರಿಕೆಯನ್ನ ಪ್ರಿಯಾಂಕ್ ಖರ್ಗೆಗೆ ಕಾಂಗ್ರೆಸ್ನ ಹೈಕಮಾಂಡ್ ವಹಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಿಢೀರ್ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅರ್ಧ ಗಂಟೆಗಳ ಕಾಲ ನಡೆಸಿರುವ ಚರ್ಚೆ. ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಬೆಳ್ಳಂಬೆಳಗ್ಗೆನೆ ಸದಾಶಿವನಗರಕ್ಕೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಕಡೆಯಿಂದ ಸಂದೇಶವನ್ನ ಹೊತ್ತು ತಂದ್ರ ಪ್ರಿಯಾಂಕ್ ಖರ್ಗೆ. ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸದಾಶಿವನಗರ ನಿವಾಸದಲ್ಲಿ ನಡೆದಿರುವ ಈ ಅರ್ಧ ಗಂಟೆಯ ಚರ್ಚೆ. ಪ್ರಿಯಾಂಕ್ ಬಂದು ಹೋಗ್ತಿದ್ದಂತೆ ಡಿಕೆ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಪ್ರಿಯಾಂಕ್ ಅವರ ಜೊತೆ ಚರ್ಚೆಯ ಬೆನ್ನಲ್ಲೇ ಸುರೇಶ್ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಬ್ಯಾಕ್ ಟು ಬ್ಯಾಕ್ ನಾಯಕರ ಭೇಟಿ, ಅದರಲ್ಲೂ ಗುಪ್ತ ಮಾತುಕತೆ, ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮಹತ್ವದ ರಾಜಕೀಯ ಚರ್ಚೆಗಳಂತೂ ಆಗ್ತಿರೋದು ಸ್ಪಷ್ಟ. ಯಾರೆಲ್ಲರ ಭೇಟಿ, ಯಾವೆಲ್ಲ ರೀತಿಯ ಸಂದೇಶವನ್ನ ಕೊಡ್ತಾ ಇದೆ? ಖಂಡಿತ ಸ್ಮಿತಾ, ಕಳೆದ ವಾರ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಉಂಟಾಗ್ತಾ ಇತ್ತು. ಎಲ್ಲರೂ ಕೂಡ ರೆಬಲ್ ಆಗಿದ್ರು. ಒಂದು ಸಿಎಂ ಬಣ, ಇನ್ನೊಂದು ಡಿಸಿಎಂ ಬಣ ಅಂತ ಸ್ಪಷ್ಟವಾಗಿ ಚರ್ಚೆಗಳಾಗ್ತಾ ಇತ್ತು ಮತ್ತು ಪರಸ್ಪರವಾಗಿ ಅವರವರ ನಾಯಕರ ಪರವಾಗಿ ವಾದಗಳನ್ನು ಮಂಡನೆ ಮಾಡ್ತಾ ಇದ್ರು. ಆದ್ರೆ ಈ ವಾರ ಒಂಥರ ಡಿಫರೆಂಟ್, ಶಾಂತಿ ಮಂತ್ರವನ್ನ ಎಲ್ಲರೂ ಜಪಿಸ್ತಾ ಇದ್ರೆ, ಎಲ್ಲವನ್ನೂ ಮಾಧ್ಯಮದ ಮೇಲೆನೆ ಬ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು. ಆ ತರದ ಯಾವ ಬೆಳವಣಿಗೆಗಳಿರಲಿಲ್ಲ. ನೀವೇ ತೋರಿಸಿದ್ರಿ ಅಷ್ಟೇ, ನಾವು ಏನಿಲ್ಲ, ಎಲ್ಲ ಒಗ್ಗಟ್ಟಿದೆ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾರಣ. ಯಾಕಂದ್ರೆ ಅಧಿವೇಶನ ಬಂತು, ನೀವು ಒಗ್ಗಟ್ಟಿನಿಂದ ಇರಿ, ನಾವು ಸಂದೇಶ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಈಗ ರಾಜಕೀಯ ರಾಯಭಾರಿ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೈಕಮಾಂಡ್ ನಾಯಕರ ಮತ್ತು ರಾಜ್ಯ ರಾಜಕೀಯದ ನಡುವೆ ಒಂದು ಕೊಂಡಿ ಬೆಸೆಯುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಕಳೆದ ವಾರವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಂದೇಶವನ್ನು ಹೊತ್ತು ತಂದು ಭೇಟಿಯಾಗಿದ್ರು. ಅದಾದ ಬಳಿಕ ಕಳೆದ ಶನಿವಾರವೂ ಕೂಡ ಸೋಮವಾರವರೆಗೂ ಕೂಡ ಇವರು ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲೇ ಇದ್ರು. ಅದಾದ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಅವರ ಮನೆಯಲ್ಲೇ ಭೇಟಿ ಆಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಅವತ್ತು ಚರ್ಚೆ ಮಾಡಿದ್ರು. ಇವತ್ತು ಮತ್ತೆ ಪುನಃ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬೆಳಗ್ಗೆನೆ ಪ್ರಿಯಾಂಕ್ ಖರ್ಗೆ ಅವರು ಕಾಣಿಸಿಕೊಂಡಿರೋದು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿದೆ, ರಾಹುಲ್ ಗಾಂಧಿ ಅವರು ಮತ್ತೊಂದು ಏನಾದ್ರು ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಕಳಿಸಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ನೇರವಾಗಿ ಸಿಎಂ ಭೇಟಿಯನ್ನ ಅವರ ಸ್ವನಿವಾಸದಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲವೂ ಕೂಡ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸಗಳಾಗ್ತಾ ಇದಾವೆ. ಮತ್ತು ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇರಬಹುದು, ಅದ್ರ ಸೇರಿದಂತೆ ಯಾರೆಲ್ಲ ರೆಬಲ್ ಆಗಬಹುದು ನಾನು ಅಧಿಕಾರವನ್ನು ವಹಿಸಿಕೊಂಡ್ರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರೆಲ್ಲರನ್ನು ಶಾಂತಿ ಮಂತ್ರವನ್ನು ಪಠಿಸತಕ್ಕಂಥದ್ದು ಮತ್ತು ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸುಮಾರು 43 ನಿಮಿಷಗಳ ಕಾಲ ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಚರ್ಚೆ ಮಾಡಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಆಂತರಿಕವಾದಂತಹ ಬೆಳವಣಿಗೆಗಳಾಗ್ತಾ ಇದಾವೆ. ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆಗಳಾಗ್ತಾ ಇದಾವೆ. ಇನ್ನೊಂದು ರೀತಿಯಲ್ಲಿ ಎಲ್ಲವನ್ನೂ ಕೂಡ ಸುಗಮವಾಗಿ ತೆಗೆದುಕೊಂಡು ಅಧಿವೇಶನ ಮುಗಿಸಿ ಮುಂದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಸುಗಮವಾಗಿ ಒಂದು ಹಂಚಿಕೆ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಈಗ ಆಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ರಾಜಕೀಯ ಸಂದೇಶಗಳನ್ನ ರವಾನೆ ಮಾಡುವ ಹೊಣೆಗಾರಿಕೆಯನ್ನ ಪ್ರಿಯಾಂಕ್ ಖರ್ಗೆಗೆ ಕಾಂಗ್ರೆಸ್ನ ಹೈಕಮಾಂಡ್ ವಹಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಿಢೀರ್ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅರ್ಧ ಗಂಟೆಗಳ ಕಾಲ ನಡೆಸಿರುವ ಚರ್ಚೆ. ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಬೆಳ್ಳಂಬೆಳಗ್ಗೆನೆ ಸದಾಶಿವನಗರಕ್ಕೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಕಡೆಯಿಂದ ಸಂದೇಶವನ್ನ ಹೊತ್ತು ತಂದ್ರ ಪ್ರಿಯಾಂಕ್ ಖರ್ಗೆ. ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸದಾಶಿವನಗರ ನಿವಾಸದಲ್ಲಿ ನಡೆದಿರುವ ಈ ಅರ್ಧ ಗಂಟೆಯ ಚರ್ಚೆ. ಪ್ರಿಯಾಂಕ್ ಬಂದು ಹೋಗ್ತಿದ್ದಂತೆ ಡಿಕೆ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಪ್ರಿಯಾಂಕ್ ಅವರ ಜೊತೆ ಚರ್ಚೆಯ ಬೆನ್ನಲ್ಲೇ ಸುರೇಶ್ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಬ್ಯಾಕ್ ಟು ಬ್ಯಾಕ್ ನಾಯಕರ ಭೇಟಿ, ಅದರಲ್ಲೂ ಗುಪ್ತ ಮಾತುಕತೆ, ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮಹತ್ವದ ರಾಜಕೀಯ ಚರ್ಚೆಗಳಂತೂ ಆಗ್ತಿರೋದು ಸ್ಪಷ್ಟ. ಯಾರೆಲ್ಲರ ಭೇಟಿ, ಯಾವೆಲ್ಲ ರೀತಿಯ ಸಂದೇಶವನ್ನ ಕೊಡ್ತಾ ಇದೆ?
ಖಂಡಿತ ಸ್ಮಿತಾ, ಕಳೆದ ವಾರ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಉಂಟಾಗ್ತಾ ಇತ್ತು. ಎಲ್ಲರೂ ಕೂಡ ರೆಬಲ್ ಆಗಿದ್ರು. ಒಂದು ಸಿಎಂ ಬಣ, ಇನ್ನೊಂದು ಡಿಸಿಎಂ ಬಣ ಅಂತ ಸ್ಪಷ್ಟವಾಗಿ ಚರ್ಚೆಗಳಾಗ್ತಾ ಇತ್ತು ಮತ್ತು ಪರಸ್ಪರವಾಗಿ ಅವರವರ ನಾಯಕರ ಪರವಾಗಿ ವಾದಗಳನ್ನ ಮಂಡನೆ ಮಾಡ್ತಾ ಇದ್ರು. ಆದ್ರೆ ಈ ವಾರ ಒಂಥರ ಡಿಫರೆಂಟ್. ಶಾಂತಿ ಮಂತ್ರವನ್ನ ಎಲ್ಲರೂ ಜಪಿಸ್ತಾ ಇದ್ರೆ, ಎಲ್ಲವನ್ನೂ ಮಾಧ್ಯಮದ ಬೆಲೆನೆ ಬ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು. ಆ ತರದ ಯಾವ ಬೆಳವಣಿಗೆಗಳಿರಲಿಲ್ಲ. ನೀವೇ ತೋರಿಸಿದ್ರಿ ಅಷ್ಟೇ, ನಾವೇನಿಲ್ಲ, ಎಲ್ಲ ಒಗ್ಗಟ್ಟಿದೆ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾರಣ. ಯಾಕಂದ್ರೆ ಅಧಿವೇಶನ ಬಂತು, ನೀವು ಒಗ್ಗಟ್ಟಿನಿಂದ ಇರಿ, ನಾವು ಸಂದೇಶ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಈಗ ರಾಜಕೀಯ ರಾಯಭಾರಿ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೈಕಮಾಂಡ್ ನಾಯಕರ ಮತ್ತು ರಾಜ್ಯ ರಾಜಕೀಯದ ನಡುವೆ ಒಂದು ಕೊಂಡಿ ಬೆಸೆಯುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಕಳೆದ ವಾರವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಂದೇಶವನ್ನು ಹೊತ್ತು ತಂದು ಭೇಟಿಯಾಗಿದ್ರು. ಅದಾದ ಬಳಿಕ ಕಳೆದ ಶನಿವಾರವೂ ಕೂಡ ಸೋಮವಾರವರೆಗೂ ಕೂಡ ಇವರು ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲೇ ಇದ್ರು. ಅದಾದ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಅವರ ಮನೆಯಲ್ಲೇ ಭೇಟಿ ಆಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಅವತ್ತು ಚರ್ಚೆ ಮಾಡಿದ್ರು. ಇವತ್ತು ಮತ್ತೆ ಪುನಃ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬೆಳಗ್ಗೆನೆ ಪ್ರಿಯಾಂಕ್ ಖರ್ಗೆ ಅವರು ಕಾಣಿಸಿಕೊಂಡ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿದೆ, ರಾಹುಲ್ ಗಾಂಧಿ ಅವರು ಮತ್ತೊಂದು ಏನಾದ್ರು ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಕಳಿಸಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ನೇರವಾಗಿ ಸಿಎಂ ಭೇಟಿಯನ್ನ ಅವರ ಸ್ವನಿವಾಸದಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲವೂ ಕೂಡ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸಗಳಾಗ್ತಾ ಇದಾವೆ. ಮತ್ತು ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇರಬಹುದು, ಅದರ ಸೇರಿದಂತೆ ಯಾರೆಲ್ಲ ರೆಬಲ್ ಆಗಬಹುದು ನಾನು ಅಧಿಕಾರವನ್ನು ವಹಿಸಿಕೊಂಡ್ರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರೆಲ್ಲರನ್ನು ಶಾಂತಿ ಮಂತ್ರವನ್ನು ಪಠಿಸತಕ್ಕಂಥದ್ದು ಮತ್ತು ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸುಮಾರು 40 ನಿಮಿಷಗಳ ಕಾಲ ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಚರ್ಚೆ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಆಂತರಿಕವಾದಂತಹ ಬೆಳವಣಿಗೆಗಳಾಗ್ತಾ ಇದಾವೆ. ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆಗಳಾಗ್ತಾ ಇದಾವೆ. ಇನ್ನೊಂದು ರೀತಿಯಲ್ಲಿ ಎಲ್ಲವನ್ನೂ ಕೂಡ ಸುಗಮವಾಗಿ ತೆಗೆದುಕೊಂಡು ಅಧಿವೇಶನ ಮುಗಿಸಿ ಮುಂದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಸುಗಮವಾಗಿ ಒಂದು ಹಂಚಿಕೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಈಗ ಆಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ರಾಜಕೀಯ ಸಂದೇಶಗಳನ್ನ ರವಾನೆ ಮಾಡುವ ಹೊಣೆಗಾರಿಕೆಯನ್ನ ಪ್ರಿಯಾಂಕ್ ಖರ್ಗೆಗೆ ಕಾಂಗ್ರೆಸ್ನ ಹೈಕಮಾಂಡ್ ವಹಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಿಢೀರ್ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅರ್ಧ ಗಂಟೆಗಳ ಕಾಲ ನಡೆಸಿರುವ ಚರ್ಚೆ. ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಬೆಳ್ಳಂಬೆಳಗ್ಗೆನೆ ಸದಾಶಿವನಗರಕ್ಕೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಕಡೆಯಿಂದ ಸಂದೇಶವನ್ನ ಹೊತ್ತು ತಂದ್ರ ಪ್ರಿಯಾಂಕ್ ಖರ್ಗೆ. ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸದಾಶಿವನಗರ ನಿವಾಸದಲ್ಲಿ ನಡೆದಿರುವ ಈ ಅರ್ಧ ಗಂಟೆಯ ಚರ್ಚೆ. ಪ್ರಿಯಾಂಕ್ ಬಂದು ಹೋಗ್ತಿದ್ದಂತೆ ಡಿಕೆ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಪ್ರಿಯಾಂಕ್ ಅವರ ಜೊತೆ ಚರ್ಚೆ ಬೆನ್ನಲ್ಲೇ ಸುರೇಶ್ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಬ್ಯಾಕ್ ಟು ಬ್ಯಾಕ್ ನಾಯಕರ ಭೇಟಿ, ಅದರಲ್ಲೂ ಗುಪ್ತು ಮಾತುಕತೆ, ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮಹತ್ವದ ರಾಜಕೀಯ ಚರ್ಚೆಗಳಂತೂ ಆಗ್ತಿರೋದು ಸ್ಪಷ್ಟ. ಯಾರೆಲ್ಲರ ಭೇಟಿ, ಯಾವೆಲ್ಲ ರೀತಿಯ ಸಂದೇಶವನ್ನ ಕೊಡ್ತಾ ಇದೆ? ಖಂಡಿತ ಸ್ಮಿತಾ, ಕಳೆದ ವಾರ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಉಂಟಾಗ್ತಾ ಇತ್ತು. ಎಲ್ಲರೂ ಕೂಡ ರೆಬಲ್ ಆಗಿದ್ರು. ಒಂದು ಸಿಎಂ ಬಣ, ಇನ್ನೊಂದು ಡಿಸಿಎಂ ಬಣ ಅಂತ ಸ್ಪಷ್ಟವಾಗಿ ಚರ್ಚೆಗಳಾಗ್ತಾ ಇತ್ತು ಮತ್ತು ಪರಸ್ಪರವಾಗಿ ಅವರವರ ನಾಯಕರ ಪರವಾಗಿ ವಾದಗಳನ್ನ ಮಂಡನೆ ಮಾಡ್ತಾ ಇದ್ರು. ಆದ್ರೆ ಈ ವಾರ ಒಂಥರ ಡಿಫರೆಂಟ್. ಶಾಂತಿ ಮಂತ್ರವನ್ನ ಎಲ್ಲರೂ ಜಪಿಸ್ತಾ ಇದ್ರೆ, ಎಲ್ಲವನ್ನೂ ಮಾಧ್ಯಮದ ಬೆಲೆನೆ ಬ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು. ಆ ತರದ ಯಾವ ಬೆಳವಣಿಗೆಗಳಿರಲಿಲ್ಲ. ನೀವೇ ತೋರಿಸಿದ್ರಿ ಅಷ್ಟೇ, ನಾವೇನಿಲ್ಲ, ಎಲ್ಲ ಒಗ್ಗಟ್ಟಿದೆ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾರಣ. ಯಾಕಂದ್ರೆ ಅಧಿವೇಶನ ಬಂತು, ನೀವು ಒಗ್ಗಟ್ಟಿನಿಂದ ಇರಿ, ನಾವು ಸಂದೇಶ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಈಗ ರಾಜಕೀಯ ರಾಯಭಾರಿ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೈಕಮಾಂಡ್ ನಾಯಕರ ಮತ್ತು ರಾಜ್ಯ ರಾಜಕೀಯದ ನಡುವೆ ಒಂದು ಕೊಂಡಿ ಬೆಸೆಯುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಕಳೆದ ವಾರವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಂದೇಶವನ್ನು ಹೊತ್ತು ತಂದು ಭೇಟಿಯಾಗಿದ್ರು. ಅದಾದ ಬಳಿಕ ಕಳೆದ ಶನಿವಾರವೂ ಕೂಡ ಸೋಮವಾರವರೆಗೂ ಕೂಡ ಇವರು ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲೇ ಇದ್ರು.
ಅದಾದ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಅವರ ಮನೆಯಲ್ಲೇ ಭೇಟಿ ಆಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಅವತ್ತು ಚರ್ಚೆ ಮಾಡಿದ್ರು. ಇವತ್ತು ಮತ್ತೆ ಪುನಃ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬೆಳಗ್ಗೆನೆ ಪ್ರಿಯಾಂಕ್ ಖರ್ಗೆ ಅವರು ಕಾಣಿಸಿಕೊಂಡ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿ ಅವರು ಮತ್ತೊಂದು ಏನಾದ್ರು ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಕಳಿಸಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಭೇಟಿ ಬಳಿಕ ನೇರವಾಗಿ ಸಿಎಂ ಭೇಟಿಯನ್ನ ಅವರ ಸ್ವನಿವಾಸದಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲವೂ ಕೂಡ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸಗಳಾಗ್ತಾ ಇದಾವೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇರಬಹುದು, ಅದರ ಸೇರಿದಂತೆ ಯಾರೆಲ್ಲ ರೆಬಲ್ ಆಗಬಹುದು ನಾನು ಅಧಿಕಾರವನ್ನು ವಹಿಸಿಕೊಂಡ್ರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರೆಲ್ಲರನ್ನು ಶಾಂತಿ ಮಂತ್ರವನ್ನು ಪಠಿಸತಕ್ಕಂಥದ್ದು ಮತ್ತು ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸುಮಾರು 40 ನಿಮಿಷಗಳ ಕಾಲ ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಚರ್ಚೆ ಮಾಡಿದೆವು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಆಂತರಿಕವಾದಂತಹ ಬೆಳವಣಿಗೆಗಳಾಗ್ತಾ ಇದಾವೆ. ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆಗಳಾಗ್ತಾ ಇದಾವೆ. ಇನ್ನೊಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ಸುಗಮವಾಗಿ ತೆಗೆದುಕೊಂಡು ಅಧಿವೇಶನ ಮುಗಿಸಿ ಮುಂದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಸುಗಮವಾಗಿ ಒಂದು ಹಂಚಿಕೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಈಗ ಆಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.